ನಾರದ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಬ್ಬ ವೃದ್ಧೆ ಇದ್ದಳು. ಅವಳು ಅಲ್ಲಿನ ಋಷಿಗಳ ಸೇವೆ ಮಾಡುತ್ತಿದ್ದಳು. ಅವಳಿಗೆ ಒಬ್ಬ ಮಗ ಇದ್ದ. ಮುದುಕಿ ತನ್ನ ಮಗನಿಗೆ, ನಾನು ಸತ್ತ ಮೇಲೆ ನೀನು ಋಷಿಗಳ ಸೇವೆ ಮಾಡು ಎಂದಳು. ತಾಯಿಯ ಮರಣವಾದ ಮೇಲೆ ಆ ಹುಡುಗ ಋಷಿಗಳನ್ನು ಭಕ್ತಿಯಿಂದ ಸೇವೆ ಮಾಡುತ್ತಿದ್ದ. ಋಷಿಗಳು ದೇವರ ವಿಷಯ ಹೇಳುವುದನ್ನು ಅವನು ಕೇಳಿಸಿಕೊಳ್ಳುತ್ತಿದ್ದ. ಅವನಿಗೆ ಸದಾ ಉತ್ತಮ ವಿಚಾರಗಳೇ ಹೊಳೆಯುತ್ತಿದ್ದವು. ಒಂದು ದಿನ ಅವನು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ಅವನಿಗೆ ಪ್ರತ್ಯಕ್ಷನಾದ. ಹುಡುಗ ದೇವರಿಗೆ ಹೇಳಿದ, ದೇವರೇ, ಇನ್ನೂ ಹೆಚ್ಚು ನಿನ್ನನ್ನು ನಾನು ನೋಡಬೇಕು. ದೇವರು ಹೇಳಿದ, ನೀನು ಮುಂದಿನ ಜನ್ಮದಲ್ಲಿ ನನ್ನ ಮಗನಾಗಿ ಹುಟ್ಟುತ್ತೀಯೆ. ಆಗ ಇನ್ನೂ ಹೆಚ್ಚು ನನ್ನನ್ನು ನೀನು ನೋಡುವಿಯಂತೆ. ಹಾಗೆಯೇ ಆ ಹುಡುಗ ಬ್ರಹ್ಮದೇವನ ಮಗನಾಗಿ ಪುನರ್ಜನ್ಮ ಪಡೆದ. ಅವನ ಹೆಸರು ನಾರದ. ನಾರದ ಮಹಾಋಷಿಯಾದ. ಅವನು ವಾಲ್ಮೀಕಿ ಋಷಿಗೆ ರಾಮನ ಕಥೆಯನ್ನು ರಚಿಸಲು ತಿಳಿಸಿದ. ಅವನು ವ್ಯಾಸರಿಂದ ಹೆಸರಾಂತ ಭಕ್ತಿ ಕಾವ್ಯ ಭಾಗವತವನ್ನು ಬರೆಯಿಸಿದ. ಅವನು ದೊಡ್ಡ ಹಾಡುಗಾರ ಕೂಡ. ಅವನ ವೀಣೆಯ ಹೆಸರು ಮಹತಿ. ಅವನ ವೀಣೆಯ ಹೆಸರು ರಿಪೀಟ್ ಮಾಡು. ಅವನ ವೀಣೆಯ ಹೆಸರು ಮಹತಿ.